ಈ ಡ್ರಿಂಕನ್ನು ಕುಡಿದ್ರೆ ನಿಮಗೆ ಪೀರಿಯಡ್ಸು ಜಸ್ಟ್ 1 ಅವರಲ್ಲೇ ಬರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಸೊ ಫ್ರೆಂಡ್ಸ್, 13 ಇಯರ್ಸ್ ಟೀನೇಜರ್ಸ್ ಗರ್ಲ್ಸಿಂದ ಹಿಡಿದು 50 ಇಯರ್ಸ್ ಏಜ್ ಲೇಡೀಸ್ವರೆಗೂ ಈ ಒಂದು ಜನ್ರೇಷನಲ್ಲಿ ಕಾಣ್ತಾ ಇರುವಂಥ ಕಾಮನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಪೀರಿಯಡ್ಸ್ ಇಶ್ಯೂ. ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗದೇ ಇರುವಂಥದ್ದು, ಅಥವಾ ತುಂಬ ಬೇಗ ಪೀರಿಯಡ್ಸ್ ಆಗುವಂಥದ್ದು, ಅಥವಾ ಪೀರಿಯಡ್ಸ್ ಅಲ್ಲಿ ಜಾಸ್ತಿ ಒಂದು ಬ್ಲೀಡಿಂಗ್ ಆಗ್ತಾ ಇರುವಂಥದ್ದು, ಅಥವಾ ಬ್ಲೀಡಿಂಗೇ ಆಗಿಲ್ಲ, ಒಂದು ದಿನ ಮಾತ್ರ ಆಗುತ್ತೆ ಅಂತ ಅನ್ನೋರು, ಅಥವಾ ಹಬ್ಬ ಇದೆ, ಫಂಕ್ಷನ್ಸ್ ಇದೆ, ಟ್ರಾವೆಲಿಂಗ್ ಇದೆ, ಪೀರಿಯಡ್ಸ್ ಬೇಗ ಆಗಬೇಕು ಅಂತ ಅನ್ನೋರಿಗೆ ಇಲ್ಲಿ ಒಂದು ಸೂಪರ್ ಆಗಿರುವಂಥ ಹೋಮ್ ರೆಮಿಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಲವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಅಂದರೆ ರೆಗ್ಯುಲರ್ ಆಗಿ ಆಗಲ್ಲ, 30 ಡೇಸ್ಗೆ ಆಗಲ್ಲ, 2 ಮಂತ್ಸ್ಗೆ, 3 ಮಂತ್ಸ್ಗೆ, 5 ಮಂತ್ಸ್ಗೆ ಪೀರಿಯಡ್ಸ್ ಆಗ್ತಾ ಇರುತ್ತೆ. ಕೆಲವ್ರಿಗೆ 15 ಡೇಸ್ಗೆ ಆಗೋಗುತ್ತೆ, ಅರ್ಲಿಯಾಗಿ ಆಗುತ್ತೆ. ಇನ್ನು ಕೆಲವ್ರಿಗೆ ಪೀರಿಯಡ್ಸ್ ಆದರೂ ಬ್ಲೀಡಿಂಗ್ ಆಗೋದಿಲ್ಲ, ಒಂದು ದಿನ ಮಾತ್ರ ಬ್ಲೀಡಿಂಗ್ ಆಗುತ್ತೆ. ಕೆಲವ್ರಿಗೆ ಓವರ್ ಫ್ಲೋ ಆಗುತ್ತೆ, ಓವರ್ ಬ್ಲೀಡಿಂಗ್ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ಸು ಎಲ್ಲ ಏಜ್ ಗ್ರೂಪಲ್ಲೂ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಸೊ ಪೀರಿಯಡ್ಸು ಇರ್ರೆಗ್ಯುಲರ್ ಆಗೋದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ದೇಹದಲ್ಲಿ ಇರುವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನು ಮಾಡುತ್ತೆ, ಮೊದಲು ನಿಮ್ಮ ಪೀರಿಯಡ್ಸ್ ಮೇಲೆ ಅದು ಎಫೆಕ್ಟ್ ಅನ್ನು ಮಾಡುತ್ತೆ. ಪೀರಿಯಡ್ಸು ರೆಗ್ಯುಲರ್ ಆಗಿ ಆಗೋದಿಲ್ಲ. ಬೇರೆ ರೀಸನ್ಸ್ ಏನು ಅಂತ ನೋಡೋದಾದ್ರೆ ನಮ್ಮ ರೆಗ್ಯುಲರ್ ಲೈಫ್ ಸ್ಟೈಲ್. ಈಗಿನ ಒಂದು ಲೈಫ್ ಸ್ಟೈಲ್ ಏನಿದೆ ತುಂಬ ಸ್ಟ್ರೆಸ್ಫುಲ್ ಆಗಿ ಇರುತ್ತೆ. ಕೆಲವೊಂದ್ಸಲ ನಿದ್ದೆ ಇರೋದಿಲ್ಲ. ರೆಗ್ಯುಲರ್ ಆಗಿ 8 ಅವರ್ಸ್ ನಿದ್ದೆ ಮಾಡಲೇಬೇಕು ಪ್ರತಿಯೊಬ್ಬರು. 8 ಅವರ್ಸ್ ನಿದ್ದೆ ಮಾಡದೇ ಇರುವಂಥವ್ರು, ಅದ್ರ ಜೊತೆಗೆ ಕರೆಕ್ಟ್ ಆಗಿ ಡೈಟರಿ ಫುಡ್ ಅಂದ್ರೆ ಬ್ಯಾಲೆನ್ಸ್ಡ್ ಫುಡ್ ಅನ್ನ ನೀವು ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ, ಅಂದ್ರೆ ನ್ಯೂಟ್ರಿಷನಲ್ ಫುಡ್ ಅನ್ನ ನೀವು ರೆಗ್ಯುಲರ್ ಆಗಿ ತಗೋಬೇಕು. ವೆಜಿಟೇಬಲ್ಸು, ಗ್ರೀನ್ಸು, ಫ್ರೂಟ್ಸು ಪ್ರತಿಯೊಂದು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಆಗಿರಬೇಕು. ಬ್ಯಾಲೆನ್ಸ್ಡ್ ಫುಡ್ ಅನ್ನ ನೀವು ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಸಹ ನಿಮ್ಮ ಪೀರಿಯಡ್ ಮೇಲೆ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ಅದರ ಜೊತೆಗೆ ಒಂದು ಸ್ಟ್ರೆಸ್ಫುಲ್ ಲೈಫ್ ಅಂತ ಏನು ಹೇಳ್ತೀವಿ, ಯಾವಾಗಲೂ ಸ್ಟ್ರೆಸ್ಸಲ್ಲೇ ಇರುವಂಥದ್ದು, ತುಂಬ ಯೋಚನೆ ಮಾಡುವಂಥದ್ದು, ಆಮೇಲೆ ದೇಹಕ್ಕೆ ಬೇಕಾಗಿರುವಂಥ ರೆಸ್ಟ್ ಸಿಗದೆ ಇರುವಂಥದ್ದು, ಮತ್ತೆ ದೇಹಕ್ಕೆ ಬೇಕಾಗಿರುವಂಥ ಒಂದು ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರುವಂಥದ್ದು, ಈ ಎಲ್ಲ ಒಂದು ಅಂಶಗಳು ನಮ್ಮ ಒಂದು ಪೀರಿಯಡ್ಸ್ ಮೇಲೆ ತುಂಬಾನೇ ಪರಿಣಾಮವನ್ನ ಬೀರುತ್ತೆ. ಸೊ ಈಗ ಹಬ್ಬಗಳು ಬರ್ತಾ ಇದೆ, ಒಂದು ಟ್ರಾವೆಲಿಂಗ್ ಹೋಗ್ಬೇಕು, ಅಥವಾ ಮನೇಲಿ ಪೂಜೆ ಇದೆ, ಪೀರಿಯಡ್ಸ್ ಇದೆಯಲ್ಲ ಏನ್ ಮಾಡೋದು ಅಂತ ನಾವು ಮಾರ್ಕೆಟ್ ಇಂದ ಕೆಲವೊಂದು ಮೆಡಿಸನ್ ಅಥವಾ ಟ್ಯಾಬ್ಲೆಟ್ಸ್ ಅನ್ನ ತಗೊಂಡ್ಬಂದು ಹಾಕೋತೀವಿ. ಹಾಗೆ ಹಾಕೊಳ್ಳೋದ್ರಿಂದ ಆ ಟೈಮಲ್ಲಿ ನಿಮಗೆ ಪೀರಿಯಡ್ಸು ಬೇಗ ಆಗ್ಬಹುದು ಅಥವಾ ಪೋಸ್ಟ್ಪೋನ್ ಆಗ್ಬಹುದು. ನೆಕ್ಸ್ಟ್ ನೀವು ಬರುವಂತ ಪೀರಿಯಡ್ಸ್ ಅನ್ನ ಎಷ್ಟು ಹಾರಿಬಲ್ ಆಗಿ ಫೇಸ್ ಮಾಡ್ತೀರಾ, ಯಾರಿಗಾದ್ರೂ ಅನುಭವ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಮೈನ್ ಆಗಿ ಏನಾಗುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಒಂದು ಪೀರಿಯಡ್ಸ್ ಅಲ್ಲಿ ಆಗುವಂತ ಪೇನ್ಸ್ ಏನಿದೆಯಲ್ಲ ಅದೆಲ್ಲ ತುಂಬಾ ಜಾಸ್ತಿಯಾಗಿ ಕಾಣಿಸುತ್ತೆ. ಹೊಟ್ಟೆ ನೋವು, ಸೊಂಟ ನೋವು, ಮೈಕೈ ನೋವು, ಇದೆಲ್ಲ ಸೈಡ್ ಎಫೆಕ್ಟ್ಸ್ ನೀವು ತಗೊಳ್ಳುವಂತ ಮಾರ್ಕೆಟ್ ಅಲ್ಲಿ ಸಿಗುವಂತ ಮಾತ್ರೆಗಳಿಂದ. ಬಟ್ ನೀವು ಇದೆಲ್ಲನೂ ಬಿಟ್ಟು ಮನೆಯಲ್ಲೇ ಸಿಗುವಂತ ಒಂದು ಬೆಸ್ಟ್ ಹೋಮ್ ರೆಮಿಡಿ, ನ್ಯಾಚುರಲ್ ಹೋಮ್ ರೆಮಿಡಿಯನ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ. ಪೀರಿಯಡ್ಸ್ ಸಹ ನಿಮಗೆ ಬೇಗ ಆಗುತ್ತೆ. ಆ ರೀತಿ ಒಂದು ಸೂಪರ್ ಆಗಿರುವಂತ ನ್ಯಾಚುರಲ್ ಹೋಮ್ ರೆಮಿಡಿಯನ್ನ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ರೆಮಿಡಿಗೆ ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಆದ್ರೆ ಸಾಕು. ಕಪ್ಪು ಎಳ್ಳು, ಸ್ವಲ್ಪ ಟರ್ಮರಿಕ್ ಪೌಡರ್, ಜೊತೆಗೆ ಜೀರಿಗೆ, ಈ 3 ಇಂಗ್ರೀಡಿಯೆಂಟ್ಸ್ ಆದ್ರೆ ಸಾಕು. ಇದಕ್ಕೆ ಬದಲು ಇದನ್ನ ಬಳಸಬಹುದಾ ಅಂತ ಆಲ್ಟರ್ನೇಟ್ ಇಂಗ್ರೀಡಿಯೆಂಟ್ಸ್ ಅನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬೇಡಿ. ಈ ಇಂಗ್ರೀಡಿಯೆಂಟ್ಸ್ ಕಾಂಬಿನೇಷನ್ ಅಲ್ಲಿ ಸಿಗುವಂತ ರಿಸಲ್ಟ್ಸ್ ಬೇರೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದ್ರಿಂದ ಸಿಗದೇ ಇರಬಹುದು. ಸೊ ಇದನ್ನ ಹೇಗೆ ಈಗ ಯೂಸ್ ಮಾಡೋದು, ಹೇಗೆ ಇದನ್ನ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಇದಕ್ಕೆ ಕಪ್ಪೆಳ್ಳು, ಜೀರಿಗೆ, ಅರಿಶಿನ ಆದರೆ ಸಾಕು. ಒಂದು ಪ್ಯಾನಲ್ಲಿ 2 ಲೋಟ ನೀರನ್ನು ತಗೊಂಡು ಅದು ಕುದಿಯೋದಕ್ಕೆ ಬಿಡಬೇಕು. ಅದು ಕುದಿಯುವಂಥ ಸಮಯದಲ್ಲಿ ಜೀರಿಗೆ ಮತ್ತು ಕಪ್ಪೆಳ್ಳನ್ನು ಹಾಕಿ 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನೀವು ತಗೊಂಡಿರುವಂಥ ನೀರು ಅರ್ಧಕ್ಕೆ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ನಂತರ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, 2 ಚಿಟಿಕೆ ಅರಿಶಿಣದ ಪುಡಿಯನ್ನು ಹಾಕಿ 10 ರಿಂದ 20 ಸೆಕೆಂಡ್ ಕುದಿಸಿ ನಂತರ ಸ್ಟವನ್ನು ಆಫ್ ಮಾಡಿ ಅದನ್ನು ಶೋಧಿಸ್ಕೋಬೇಕು. ಈಗ ನಮ್ಮ ಹೋಮ್ ಡ್ರಿಂಕ್ ರೆಡಿಯಾಗಿದೆ. ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಬೆಲ್ಲದ ಪುಡಿಯನ್ನು ಸೇರಿಸಿ ಕುಡಿಬೋದು. ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರು ಪೀರಿಯಡ್ಸ್ ಆದ ನೆಕ್ಸ್ಟ್ ಡೇಯಿಂದ ಇದನ್ನು 5 ರಿಂದ 10 ದಿನ ಕುಡಿತಾ ಬಂದರೆ ನೆಕ್ಸ್ಟ್ ಪೀರಿಯಡ್ ಡೇಟ್ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಅದೇ ರೀತಿ 3-4 ತಿಂಗಳು ಇದನ್ನು ಕುಡಿತಾ ಬಂದರೆ ಇರ್ರೆಗ್ಯುಲರ್ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಪೀರಿಯಡ್ಸ್ ಇಮಿಡಿಯೇಟ್ ಆಗಿ ಆಗಬೇಕು ಅನ್ನೋರು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ 1 ಅವರಲ್ಲೇ ಪೀರಿಯಡ್ಸ್ ಆಗುತ್ತೆ. ಸೊ ನಾವು ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ ಬ್ಲ್ಯಾಕ್ ಸೆಸಮ್ ಸೀಡ್ಸ್, ಅಂದ್ರೆ ಕಪ್ಪು ಎಳ್ಳು ಸ್ಪೆಷಲಿ ಸ್ತ್ರೀಯರ ದೇಹಕ್ಕೆ ತುಂಬಾನೇ ಬೆನಿಫಿಷಿಯಲ್ ಅಂತ ಹೇಳ್ಬೋದು. ಇದರಲ್ಲಿ ಐರನ್ ಮತ್ತೆ ಜಿಂಕ್ ರಿಚ್ ಆಗಿರೋದ್ರಿಂದ ಇದು ಬೋನ್ಸ್ ಅನ್ನ ಗಟ್ಟಿ ಮಾಡುತ್ತೆ. ಪೀರಿಯಡ್ಸ್ ಟೈಮ್ ಅಲ್ಲಿ ಬರುವಂತ ಮೆನ್ಸ್ಟ್ರಲ್ ಕ್ರಾಂಪ್ಸ್ ಅನ್ನ ಕಡಿಮೆ ಮಾಡುತ್ತೆ. ಅದರ ಜೊತೆಗೆ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನು ಸಹ ರೆಕ್ಟಿಫೈ ಮಾಡುತ್ತೆ.
ಇದು ಹಾರ್ಮೋನಲ್ ಬ್ಯಾಲೆನ್ಸ್ ಆಗಿರೋದಕ್ಕೆ ಸಪೋರ್ಟ್ ಸಹ ಮಾಡುತ್ತೆ. ಮೆನ್ಸ್ಟ್ರೇಷನ್ ಬೇಗ ಆಗೋದಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಬೇಗ ಮೆನ್ಸ್ಟ್ರೇಷನ್ ಆಗಬೇಕು, ಪೀರಿಯಡ್ಸ್ ಆಗಬೇಕು, ಮತ್ತೆ ಬಾಡಿ ಸ್ವಲ್ಪ ವಾರ್ಮ್ ಅಪ್ ಆಗಬೇಕು ಅಂದ್ರೆ ಈ ಒಂದು ಸಿಸೆಮೆ ಸೀಡ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ನಾವು ಯೂಸ್ ಮಾಡಿರುವಂತದ್ದು ಟರ್ಮರಿಕ್ ಪೌಡರ್. ಟರ್ಮರಿಕ್ ಪೌಡರ್ ಒಂದು ಆಂಟಿಸೆಪ್ಟಿಕ್ ಅಂತ ಎಲ್ಲರಿಗೂ ಗೊತ್ತು. ಇದು ನಮ್ಮ ದೇಹದಲ್ಲಿರುವಂತಹ ಯಾವುದೇ ಸ್ಟಬ್ಬರ್ನ್ ಇಶ್ಯೂಸ್ ಅನ್ನ ರೆಕ್ಟಿಫೈ ಮಾಡುತ್ತೆ. ಜೊತೆಗೆ ದೇಹದಲ್ಲಿ ಯಾವ್ದಾದ್ರು ಏಲ್ಮೆಂಟ್ಸ್ ಇದೆ, ಯುಟರಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಅದನ್ನು ಸಹ ಸರಿ ಮಾಡುತ್ತೆ. ಜೊತೆಗೆ ಇದು ಒಂದು ಪೀರಿಯಡ್ಸ್ ಬೇಗ ಬರೋದಕ್ಕೆ ಬೂಸ್ಟ್ ಅಪ್ ಅನ್ನು ಸಹ ಮಾಡುತ್ತೆ. ನೆಕ್ಸ್ಟ್ ಜೀರಾ ಮೆನ್ಸ್ಟ್ರೇಷನ್ ಬೇಗ ಆಗೋದಕ್ಕೆ ಮತ್ತೆ ಡೈಜೆಷನ್ ಪ್ರಾಬ್ಲಮ್ಸ್ ಇದ್ರೆ ಸಾಲ್ವ್ ಮಾಡೋದಕ್ಕೆ, ಯುಟರಸ್ ಹೆಲ್ತ್ಗೆ ತುಂಬಾನೇ ಬೆನಿಫಿಷಿಯಲ್. ಈ ಒಂದು ಹೋಮ್ ರೆಮಿಡಿಯನ್ನ ನೀವು ಯೂಸ್ ಮಾಡ್ತಾ ಬಂದ್ರೆ ಪೀರಿಯಡ್ಸ್ ಅನ್ನೋದು ಬೇಗ ಆಗುತ್ತೆ. ಸ್ವಲ್ಪ ಬಿಸಿಯಾಗಿ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿಬೇಕು. ಇದನ್ನ ಕುಡ್ದ 1 ಗಂಟೆಯಲ್ಲಿ ಪೀರಿಯಡ್ಸ್ ಆಗ್ಬೋದು, ಕೆಲವರಿಗೆ ಅರ್ಧ ದಿನದಲ್ಲಿ ಆಗ್ಬೋದು, ಕೆಲವರಿಗೆ 1 ದಿನದಲ್ಲಿ ಆಗ್ಬೋದು. ಯಾಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳಿದ್ರೆ ಎಲ್ಲರ ದೇಹ ಒಂದೇ ರೀತಿ ಇರೋದಿಲ್ಲ. ಕೆಲವರಿಗೆ ಸ್ವಲ್ಪ ಸ್ಟಬರ್ನ್ ಇಶ್ಯೂಸ್ ಇರ್ಬೋದು, ಥೈರಾಯ್ಡ್, PCOS ಅಥವಾ ಬೇರೆ ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಇರಬಹುದು. ಅಂತವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ, 1 ದಿನ ಆಗ್ಬಹುದು, ಕೆಲವರಿಗೆ 2 ದಿನ ಕುಡಿದ್ಮೇಲೆ ಆಗ್ಬಹುದು. ಬಟ್ ಕೆಲವರಿಗೆ 1 ಗಂಟೆಯಲ್ಲಿ ಖಂಡಿತವಾಗ್ಲೂ ಪೀರಿಯಡ್ಸ್ ಅನ್ನೋದು ಆಗುತ್ತೆ. ಸೊ ತುಂಬಾ ಎಫೆಕ್ಟಿವ್ ಆಗಿರುವಂತ ಈ ಒಂದು ಹೋಮ್ ರೆಮಿಡಿ ತಗೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ. ಬಾಡಿಗೆ ತುಂಬಾ ಬೆನಿಫಿಷಿಯಲ್ ಆಗು ಸಹ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ರಿಸಲ್ಟ್ಸ್ ಅನ್ನ ಖಂಡಿತವಾಗ್ಲೂ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.